ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ನೀಡಿರುವ ಅನುಮತಿಯನ್ನು ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ಸೋಮವಾರ ಅಂದರೆ ಇದೇ ಸೆಪ್ಟೆಂಬರ್ 9ನೇ ತಾರೀಕು ಮುಂದೂಡಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಮೊದಲನೆಯ ಪ್ರತಿವಾದಿಯಾಗಿರುವ ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಸೆಪ್ಟೆಂಬರ್ 9ನೇ ತಾರೀಕು ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಪ್ರತಿವಾದವನ್ನು ಮಂಡಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯದ ಪ್ರಕಾರ ಸೆಪ್ಟೆಂಬರ್ 12ನೇ ತಾರೀಕಿನಷ್ಟೊತ್ತಿಗೆ ಈ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಗಿದು ಹೋಗಬಹುದು. ಬಹುಶಃ ಕೆಲವೇ ದಿನಗಳಲ್ಲಿ ಈ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅರ್ಜಿಯಲ್ಲಿ ಪ್ರತಿವಾದಿಯಾಗಿರುವಂತಹ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ದೂರು ನೀಡಿದ್ದಂತಹ ಟಿ.ಜೆ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು ಜೆಡಿಎಸ್ನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾಗಿ ವಕೀಲರು ಪ್ರತಿವಾದವನ್ನು ಮಂಡಿಸಿದ್ದಾರೆ. ಹಾಗಾದರೆ 2 ದಿನ 7.5 ಗಂಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿವಾದವನ್ನು ಮಂಡಿಸಿರುವಂತಹ 4 ಪ್ರತಿವಾದಿಗಳ ಪರ ವಕೀಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪಿಸಲಾದಂತಹ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆ ಅಕ್ರಮದಲ್ಲಿ ಮುಖ್ಯಮಂತ್ರಿಯೇ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ದಾಖಲೆಗಳನ್ನು ಅಥವಾ ಸಾಕ್ಷ್ಯಗಳನ್ನು ಅಥವಾ ಪುರಾವೆಗಳನ್ನು ಹೈಕೋರ್ಟ್ಗೆ ಕೊಟ್ಟಿದ್ದಾರೆ. ಇದೇ ದಿಸ್ ಇಸ್ ದ ಕೋರ್ ಕ್ವಶನ್ ಅಷ್ಟೇ. ಆಗಸ್ಟ್ 31ನೇ ತಾರೀಕು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ನಿರ್ದಿಷ್ಟ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಇಷ್ಟೆಲ್ಲ ವಾದವನ್ನು ಮಾಡಿದಿರಿ, ಆದರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಎನ್ನುವುದರ ಬಗ್ಗೆ ಯಾರೂ ಕೂಡ ವಿವರಣೆಯನ್ನು ಕೊಡಲಿಲ್ಲ ಅಂಥೇಳಿ. ಸೊ ದಟ್ ಈಸ್ ದ ಕೋರ್. ಹಾಗಾಗಿ 7.5 ಗಂಟೆ 2 ದಿನ 7.5 ಗಂಟೆ ಪ್ರತಿವಾದಿಗಳ ಪರ ವಕೀಲರು ಮಂಡಿಸಿರುವಂತಹ ವಾದದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂತಹ ಸಾಕ್ಷ್ಯಗಳು ಏನು, ದಾಖಲೆಗಳೇನು, ಪುರಾವೆಗಳು ಏನು. ಇವತ್ತು 4ನೆಯ ಪ್ರತಿವಾದಿಯಾಗಿರುವಂತಹ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ರಾಘವನ್ ಅವರು ಮಂಡಿಸಿರುವಂತಹ ವಾದ, ಆ ವಾದದ ಪ್ರಮುಖ ಅಂಶಗಳನ್ನು ನೋಡೋಣ. ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ರಾಘವನ್ ಅವರು ಮಂಡಿಸಿರುವಂತಹ ವಾದದ ಪ್ರಮುಖ ಅಂಶಗಳನ್ನು ನೋಡಿದ್ರೆ 1996ರಿಂದ 1999ರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಆಗಿದ್ದರು. 2004ರಿಂದ 2005ರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೆಯ ಬಾರಿಗೆ ಉಪಮುಖ್ಯಮಂತ್ರಿ ಆಗಿದ್ದರು. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದರು. 2023ರಿಂದ ಸಿದ್ದರಾಮಯ್ಯನವರು 2ನೆಯ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಒಂದು. 2ನೆಯ ಪೋರ್ಷನ್ಗೆ ಬರುವುದಾದರೆ, ಮೂಡ ತಾನು ವಶಪಡಿಸಿಕೊಂಡಿದ್ದಂತಹ ಭೂಮಿಗೆ ಪರಿಹಾರದ ಮೊತ್ತವನ್ನು 1997ರ ಮಾರ್ಚ್ನಲ್ಲಿ ಕಂದಾಯ ಇಲಾಖೆಯ ಖಜಾನೆಯಲ್ಲಿ ಜಮೆ ಮಾಡಿತ್ತು. ಮೂಡ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಯನ್ನು ಡಿನೋಟಿಫೈ ಮಾಡುವಂತೆ ದೇವರಾಜು ಆಗಸ್ಟ್ 30, 1997ರಲ್ಲಿ ಮೂಡಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. 1998ರ ಆಗಸ್ಟ್ 5ರಂದು 3 ಎಕರೆ 16 ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಲಾಯಿತು. ಆದರೆ ಆ ಡಿನೋಟಿಫಿಕೇಶನ್ನ ಆದೇಶ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು. 1998 ಆಗಸ್ಟ್ 5ನೇ ತಾರೀಕು 3 ಎಕರೆ 16 ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಲಾಗಿತ್ತು. ಆ ಡಿನೋಟಿಫೈನ ಆದೇಶ ನಮಗೆ ಲಭ್ಯ ಆಗಿಲ್ಲ. ದೇವರಾಜು ಅವರು 1997ರ ಆಗಸ್ಟ್ 30ನೇ ತಾರೀಕು ಡಿನೋಟಿಫೈಗೆ ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಈ ಅರ್ಜಿಯನ್ನು ಸಲ್ಲಿಸಿದ 1 ವರ್ಷದ ಬಳಿಕ ಡಿನೋಟಿಫೈಯನ್ನು ಮಾಡಲಾಗಿರುವಂಥದ್ದು. ಮೂಡ ವಶಪಡಿಸಿಕೊಂಡಿದ್ದಂತಹ ಜಮೀನಿನಲ್ಲಿ ಕೇವಲ ಇದು ಒಂದೇ ಜಮೀನನ್ನು, ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ನಲ್ಲಿ ಏನು ಜಮೀನಿತ್ತು ಅದಷ್ಟನ್ನೇ ಭೂಸ್ವಾಧೀನದಿಂದ ಕೈಬಿಡಲಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಭೂಸ್ವಾಧೀನದಿಂದ ಕೈಬಿಡಿ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿದ್ದು ದೇವರಾಜು ಮಾತ್ರ. ಹೀಗಾಗಿ ಆ ಜಮೀನನ್ನು ಸ್ವಾಧೀನದಿಂದ ಕೈಬಿಡಲಾಗಿತ್ತು.
ಇಲ್ಲಿ ದೇವರಾಜು ಪಾತ್ರದ ಬಗ್ಗೆಯೂ ಕೂಡ ಇವತ್ತು ರಾಘವನ್ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮೂಡ ವಶಪಡಿಸಿಕೊಂಡಿದ್ದಂತಹ ಈ 3 ಎಕರೆ 16 ಗುಂಟೆ ಜಮೀನು, ಓವರ್ ಆಲ್ ಜಮೀನಿನಲ್ಲಿ ಪರ್ಟಿಕ್ಯುಲರ್ಲಿ ಈ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಇದರ ಮೂಲ ಮಾಲೀಕ ನಿಂಗ ಅವರಿಗೆ ಒಟ್ಟು 3 ಜನ ಮಕ್ಕಳು, ಮಲ್ಲಯ್ಯ, ದೇವರಾಜು ಮತ್ತು ಮೈದಾರ. ಮಲ್ಲಯ್ಯ ಮತ್ತು ದೇವರಾಜು ಈ ಭೂಮಿಯಲ್ಲಿ ಅಂದರೆ ತನ್ನ ತಂದೆಯ ಜಮೀನಿನಲ್ಲಿ ತಮಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ ತಮ್ಮ ಸಹೋದರ ಮೈಲಾರ ಅವರಿಗೆ ಬಿಟ್ಟುಕೊಡ್ತಾರೆ. ಹಾಗಿರುವಾಗ ದೇವರಾಜು ಈ ಭೂಮಿಯನ್ನು ಡಿನೋಟಿಫೈ ಮಾಡುವಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಿದ್ರು ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಮೂಡ 1998ರಲ್ಲಿ ಡಿನೋಟಿಫೈ ಮಾಡಿದಂತಹ ಭೂಮಿಯನ್ನು 2004 ಆಗಸ್ಟ್ 8ನೆಯ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಲಾಗುತ್ತೆ. ದೇವರಾಜು ಅವರು ಮಾರಾಟವನ್ನು ಮಾಡ್ತಾರೆ 2004 ಆಗಸ್ಟ್ 8ನೆಯ ತಾರೀಕು. ಡಿನೋಟಿಫೈ ಆಗಿದ್ದು ಯಾವಾಗ? 1998ರಲ್ಲಿ. ಸೊ 1998ರಲ್ಲಿ ಡಿನೋಟಿಫೈ ಆದ 6 ವರ್ಷಗಳ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡ್ತಾರೆ. 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂ ಪರಿವರ್ತನೆ ಮಾಡುವ ಸಂಬಂಧ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ತಹಶೀಲ್ದಾರ್ ಶಿಫಾರಸ್ಸಿನ ಮೇರೆಗೆ ಜೂನ್ 17, 2005ರಲ್ಲಿ ಸ್ಥಳ ಪರಿಶೀಲನೆ ನಡೆಸಿದಂತಹ ಮೈಸೂರು ಜಿಲ್ಲಾಧಿಕಾರಿ ಅಲ್ಲೊಂದು ಒಕ್ಕಣೆಯನ್ನು ಬರೀತಾರೆ. ಏನು ಅಂತ ಹೇಳಿದ್ರೆ, ಈ ಭೂಮಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕ್ರಯದ ಮೂಲಕ ಬಂದಿದ್ದು ಖಾತೆಯಾಗಿ ಸ್ವಾಧೀನ ಅನುಭವದಲ್ಲಿರ್ತಾರೆ. ಕ್ರಯ ಅಂತ ಹೇಳಿದ್ರೆ ಖರೀದಿ ಮಾಡಿದ್ದಾರೆ, ಅದರ ಮುಖಾಂತರ ಬಂದಂತಹ ಈ ಭೂಮಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸ್ವಾಧೀನದಲ್ಲಿದೆ, ಅವರಿಗೆ ಸೇರಿದ್ದು ಅಂತ ಹೇಳಿ ಭೂ ಪರಿವರ್ತನೆಗೆ ಅನುಮತಿಯನ್ನು ಕೊಡ್ತಾರೆ 2005ರಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ. ಈ ನಡುವೆ 2003 ಮತ್ತು 2004ರ ಅವಧಿಯಲ್ಲಿ ಈ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಏನು ಮೂಡ ಲೇಔಟ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸ್ಕೊಂಡಿತ್ತು, ಅದಾದ ಬಳಿಕ ಅದನ್ನು ಡಿನೋಟಿಫೈ ಮಾಡಲಾಗಿತ್ತು. ಆ ಭೂಮಿಯಲ್ಲಿ ಮೂಡ ನಿವೇಶನಗಳನ್ನು ನಿರ್ಮಾಣ ಮಾಡಿ ಅದನ್ನು ಹಂಚಿಕೆಯನ್ನು ಮಾಡುತ್ತೆ. ಹಾಗಾದರೆ 2003, 2004ರ ಅವಧಿಯಲ್ಲಿ ಹಂಚಿಕೆಯ ನಿವೇಶನಗಳೇ ಹಂಚಿಕೆ ಆದವು. ಈ ಭೂಮಿಯನ್ನು ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿಗೆ ಹೇಗೆ ಮಾರಾಟ ಮಾಡಿದ್ರು? ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾರು? ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಇನ್ನು 3ನೆಯ ಪೋರ್ಷನಿಗೆ ಬರೋದಾದರೆ ಸುಣ್ಣಕ್ಕೆ ಬೆಣ್ಣೆ ಪರಿಹಾರ ಅಂತ. ಮೂಡ ಭೂಸ್ವಾಧೀನದ ವೇಳೆ ಎಕರೆಗೆ ನಿಗದಿಪಡಿಸಿದ್ದ ಪರಿಹಾರದ ಮೊತ್ತ 3,24,000 ರೂಪಾಯಿ. ಪರಿಹಾರದ ಮೊತ್ತ 3,24,000 ರೂಪಾಯಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಮೂಡ 14 ನಿವೇಶನಗಳನ್ನು ನೀಡಿದೆ. ಸುಣ್ಣ ನೀಡಿ ಬೆಣ್ಣೆ ಪಡೆದುಕೊಳ್ಳಲು ಹೇಗೆ ಸಾಧ್ಯ? ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಚೀಸ್ ಫಾರ್ ಚಾಕ್. 1991ರಲ್ಲಿ ರಾಜ್ಯ ಸರ್ಕಾರವೇ ಹೊರಡಿಸಿದ್ದ ನಿಯಮಗಳ ಪ್ರಕಾರ 3ರಿಂದ 5 ಎಕರೆಯಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರೆ ಆಗ 4 ಬದಲಿ ನಿವೇಶನಗಳನ್ನು ನೀಡಲು ಅವಕಾಶ ಇತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳನ್ನು ನೀಡಲಾಗಿದೆ. 2015ರಲ್ಲಿ 50-50 ಬದಲಿ ನಿವೇಶನ ನಿಯಮವನ್ನು ರಾಜ್ಯ ಸರ್ಕಾರ, ಅಂದರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ ಮುಖ್ಯಮಂತ್ರಿಯಾಗಿ, ರಾಜ್ಯ ಸರ್ಕಾರ ಜಾರಿಗೆ ತಂತು. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. 2003, 2004ರವರೆಗೆ ಮೂಡಾದಲ್ಲಿ 60-40 ಅನುಪಾತದಲ್ಲಿ, ಅಂದರೆ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯಲ್ಲಿ ಒಂದು ವೇಳೆ 100 ಸೈಟ್ ನಿರ್ಮಾಣ ಆದರೆ ಅದರಲ್ಲಿ 40ನ್ನು ಭೂಮಿಯ ಮೂಲ ಮಾಲೀಕರಿಗೆ ಹಂಚಿಕೆ ಮಾಡುವಂತಹ ಒಂದು ಸೂತ್ರವನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ 2015ರಲ್ಲಿ 50-50 ಸೂತ್ರವನ್ನು ಜಾರಿಗೆ ತರಲಾಗುತ್ತೆ. ಸೊ 2003ರಲ್ಲಿ ಹಂಚಿಕೆ ಮಾಡಲಾದಂತಹ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ 2015ರಲ್ಲಿ ಜಾರಿಗೊಳಿಸಲಾದಂತಹ 50-50 ಸೂತ್ರವನ್ನು ಹೇಗೆ ಪೂರ್ವಾನ್ವಯ ರೆಟ್ರೋಸ್ಪೆಕ್ಟಿವ್ ಆಗಿ ಹಿಂದಿನ ದಿನಾಂಕಕ್ಕೆ, ಹಿಂದಿನ ವರ್ಷಕ್ಕೆ ಹೇಗೆ ಅನ್ವಯ ಮಾಡಿ ಜಾರಿಗೆ ತರಲಿಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನು ಇವತ್ತು ಪ್ರತಿವಾದಿ ಪರ ವಕೀಲರು ಕೇಳಿದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿಯೇ ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಎನ್ನುವಂಥದ್ದು ಅವರ ವಾದ. ಸಿದ್ದರಾಮಯ್ಯನವರ ಪಾತ್ರ ಏನು? 2014ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳ ಪತ್ನಿ ಅರ್ಜಿಯನ್ನು ಸಲ್ಲಿಸಿದರು.
2015ರಲ್ಲಿ ಮಾರುಕಟ್ಟೆ ದರದಲ್ಲಿ ಪರಿಹಾರ ಅಥವಾ 60-40 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡುವ ಬಗ್ಗೆ ಮೂಡ ನಿರ್ಧಾರ ತೆಗೆದುಕೊಂಡಿತ್ತು. ಆದರೆ ಆ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳ ಪತ್ನಿ ತಿರಸ್ಕಾರ ಮಾಡಿದರು. 2017ರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಬದಲಿ ನಿವೇಶನಗಳ ಹಂಚಿಕೆ ಸಂಬಂಧ ಮೂಡ ನಿರ್ಧಾರ ಕೈಗೊಳ್ಳಿತು. 2017ರಲ್ಲಿ ಈ ಬಗ್ಗೆ ಮೂಡ ನಗರಾಭಿವೃದ್ಧಿಯ ಇಲಾಖೆಯ ಅಭಿಪ್ರಾಯವನ್ನು ಕೇಳಿತು. 2021ರ ಡಿಸೆಂಬರ್ 30ರಂದು ಮುಖ್ಯಮಂತ್ರಿಗಳ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು. ಈ ನಿರ್ಣಯಕ್ಕೆ ಆಧಾರವಾಗಿದ್ದು 2017ರಲ್ಲಿ ಮೂಡ ತೆಗೆದುಕೊಂಡಿದ್ದ ನಿರ್ಧಾರ. 2017ರಲ್ಲಿ ಈ ಬದಲಿ ನಿವೇಶನಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದರು. ಮೂಡಾದಲ್ಲಿ ಮೆಂಬರ್ ಕೂಡ ಆಗಿದ್ದರು. ಸೊ ಇದು ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಾಡಿರುವಂತಹ ವಾದ. ಅಂದರೆ 2017ರಲ್ಲಿ ಮೂಡ ತೆಗೆದುಕೊಂಡಂತಹ ನಿರ್ಧಾರ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರ ಹಿನ್ನೆಲೆಯಲ್ಲಿ 2017ರಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಆಧಾರದ ಮೇಲೆ 2021ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದರಿಂದಾಗಿ 2017ರ ನಿರ್ಧಾರಕ್ಕೂ 2021ರ ನಿರ್ಧಾರಕ್ಕೂ ನಂಟಿದೆ. ಅದನ್ನು ಪ್ರತ್ಯೇಕವಾಗಿ ನೋಡುವ ಹಾಗಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೇ ಈ ನಿರ್ಧಾರವನ್ನು ಮೂಡ ತೆಗೆದುಕೊಂಡಿತ್ತು ಎನ್ನುವಂಥದ್ದು ಅರ್ಜಿ ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಾದ. ಸೊ ಏನು ಲಿಂಕ್ ಅಂತ ಹೇಳಿದ್ರೆ ಇದು ಒಂದು ಲಿಂಕು. 2017ರಲ್ಲಿ ಮೂಡ ನಿರ್ಣಯವನ್ನು ತೆಗೆದುಕೊಳ್ತು. ಆ ನಿರ್ಣಯದ ಆಧಾರದ ಮೇಲೆ 2021ರಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಬದಲಿ ನಿವೇಶನವನ್ನು ಹಂಚಿಕೆ ಮಾಡಲಾಯಿತು ಎನ್ನುವಂಥದ್ದು. ಇಡೀ ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ 2.5 ಗಂಟೆ ರಾಘವನ್ ಅವರು ನ್ಯಾಯಮೂರ್ತಿಗಳ ಎದುರುಗಡೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇಡೀ ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ರಾಘವನ್ ಅವರು ಪ್ರಸ್ತಾಪ ಮಾಡಿದರು. ಇದರ ಹೊರತಾಗಿಯೂ ಕೂಡ ಏನು ಅಂತ ಹೇಳಿದ್ರೆ, ಭೂ ಸ್ವಾಧೀನದ ಸಂದರ್ಭದಲ್ಲಿ, ಡಿನೋಟಿಫೈ ಆದಂತಹ ಸಂದರ್ಭದಲ್ಲಿ, ಭೂಮಿ ಮಾರಾಟ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಹೀಗಾಗಿ ಅವರು ಪ್ರಭಾವವನ್ನು ಬೀರಿದ್ದಾರೆ. 2017ರಲ್ಲಿ ಮೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಹೀಗಾಗಿ ಸಣ್ಣದೊಂದು ಸಂಶಯ ಇದ್ದರೂ ಕೂಡ ತನಿಖೆಗೆ ಆದೇಶವನ್ನು ಕೊಡಬೇಕು. ರಾಘವನ್ ಹೇಳ್ತಾರೆ, ಒಂದು ವೇಳೆ ಮುಖ್ಯಮಂತ್ರಿಗಳ ಪತ್ನಿಯ ಬದಲು ಬೇರೆ ಯಾರಾದರೂ ಜನಸಾಮಾನ್ಯ ಈ ರೀತಿಯಾದಂತಹ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಆಗ ಮೂಡ ಇದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತಾ? ನಿಮ್ಮ ಭೂಮಿ ಎಲ್ಲಿದೆ ಅಂತ ತೋರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ವಾ? ಆದರೆ ಮುಖ್ಯಮಂತ್ರಿಗಳ ಪತ್ನಿ ಸಲ್ಲಿಸಿದಂಥ ಅರ್ಜಿಯಲ್ಲಿ ಅಂತಹ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಎನ್ನುವಂಥ ಅಂಶವನ್ನು ರಾಘವನ್ ಅವರು ಮುಂದಿಟ್ಟಿರೋದು. ಬಟ್ ಈ 7.5 ಗಂಟೆಯ ಆರ್ಗ್ಯುಮೆಂಟ್ ಏನಿದೆ, ಆಗಸ್ಟ್ 31ನೇ ತಾರೀಕು ರಾಜ್ಯಪಾಲರ ಪರ ಹಾಜರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಟಿ.ಜೆ. ಅಬ್ರಹಾಂ ಪರ ಹಾಜರಾಗಿದ್ದಂತಹ ರಂಗನಾಥ್ ರೆಡ್ಡಿ, ಪ್ರದೀಪ್ ಕುಮಾರ್ ಪರವಾಗಿ ಹಾಜರಾಗಿದ್ದಂತಹ ಪ್ರಭುಲಿಂಗ ನಾವದಗಿ, ಸ್ನೇಹಮಯಿ ಕೃಷ್ಣ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಮನೀಂದರ್ ಸಿಂಗ್ ಕೂಡ ವಕಾಲತನ್ನು ಮಾಡಿದ್ರು. ಅವರು ಜೊತೆಗೆ ಇವತ್ತು ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕಾಲತನ್ನು ಮಂಡಿಸಿರುವಂತಹ ರಾಘವನ್, ಈ 4 ಪ್ರತಿವಾದಿಗಳ ಪರ ವಕೀಲರು, 5 ವಕೀಲರು ಎಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇರ ಪಾತ್ರದ ಬಗ್ಗೆ ಒಂದೇ ಒಂದು ದಾಖಲೆಯನ್ನು ಸಲ್ಲಿಕೆ ಮಾಡಿಲ್ಲ. ದಟ್ ಈಸ್ ಕಂಪ್ಲೀಟ್ ಪಿಕ್ಚರ್ ಇರುವಂಥದ್ದು ಅದೇ. ಎಲ್ಲೂ ಕೂಡ ಸಲ್ಲಿಕೆ ಮಾಡಿಲ್ಲ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಬಾಯಿ ತಪ್ಪಿ ಒಂದು ಮಾತನ್ನು ಹೇಳ್ಬಿಡ್ತಾರೆ. ಪಿಟಿಷನರೇ ಮೂಡಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಪಿಟಿಷನರ್ ಅಂದರೆ ಯಾರು? ರಿಟ್ ಅರ್ಜಿಯನ್ನು ಹಾಕ್ಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ, ಒಂದು ವೇಳೆ ಪಿಟಿಷನರೇ ಅರ್ಜಿಯನ್ನು ಸಲ್ಲಿಸಿದ್ರೆ ಇದಿಷ್ಟು ಆರ್ಗ್ಯುಮೆಂಟ್ ಆಗಬೇಕಾದಂಥ ಅವಶ್ಯಕತೆನೇ ಇಲ್ಲ ಅಂಥೇಳಿ. ಅಂದರೆ
ಒಂದು ವೇಳೆ ಖುದ್ದಾಗಿ ಸಿದ್ದರಾಮಯ್ಯನವರೇ ಪ್ರಸ್ತಾಪವನ್ನು ಸಲ್ಲಿಸಿದ್ರೆ, ಅವರ ಹೆಸರಲ್ಲೇ, ಅವರ ಲೆಟರ್ ಹೆಡ್ನಲ್ಲೇ ಒಂದು ವೇಳೆ ಪ್ರಸ್ತಾಪ ಸಲ್ಲಿಕೆ ಆಗಿದ್ದರೆ ಅಥವಾ ಒಂದು ವೇಳೆ ಶಿಫಾರಸು ಸಲ್ಲಿಕೆ ಆಗಿದ್ದರೆ ಇದರ ಇನ್ವೆಸ್ಟಿಗೇಷನ್ ವಿಚಾರಣೆ ಮಾಡಬೇಕಾದ ಅಗತ್ಯ ಇರಲಿಲ್ಲ ಎನ್ನುವಂಥದ್ದು ನ್ಯಾಯಮೂರ್ತಿಗಳ ಅಭಿಪ್ರಾಯ. ಬಟ್ ಅಂತಹ ಯಾವುದೇ ಡಾಕ್ಯುಮೆಂಟುಗಳನ್ನು ರಾಜ್ಯಪಾಲರ ಕಡೆಯವರಾಗಲಿ, TJ ಅಬ್ರಹಾಂ ಕಡೆಯವರಾಗಲಿ, ಸ್ನೇಹಮಯಿ ಕೃಷ್ಣ ಕಡೆಯವರಾಗಲಿ ಅಥವಾ JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾದಂತಹ ವಕೀಲರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿಲ್ಲ. ಎಕ್ಸೆಪ್ಟ್ 2017 ಮೂಡ ನಿರ್ಣಯವನ್ನು ಕೈಗೊಳ್ತು. ಅದರ ಆಧಾರದ ಮೇಲೆ 2021ರಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೆ ಎನ್ನುವಂಥ ಅಂಶವೊಂದನ್ನು ಬಿಟ್ಟರೆ there is a no link to accuse the chief minister. ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಲಿಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಆಮೇಲೆ ಇನ್ನೊಂದು ವೆರಿ ಅಂಶ ಏನು ಅಂತ ಹೇಳಿದ್ರೆ, ದೇವರಾಜ್ ಅವರು ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಡಿನೋಟಿಫೈ ಆಗಿದೆ ಲ್ಯಾಂಡು. ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸಿದ್ದಾರೆ, ಭೂಮಿ ಡಿನೋಟಿಫಿಕೇಶನ್ ಆಗಿದೆ. ಡಿನೋಟಿಫಿಕೇಶನ್ ಆದ 6 ವರ್ಷಗಳ ಬಳಿಕ 2004ರಲ್ಲಿ ದೇವರಾಜು ಆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡುವಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸಿಕ್ಕಂತಹ ಭೂಮಿ ಅವರು ಕಂದಾಯವನ್ನು ಕಟ್ಟಿ ಅವರು ಸ್ವಾಧೀನದಲ್ಲಿದ್ದಾರೆ ಅಂತೇಳಿ ಮೈಸೂರಿನ ಜಿಲ್ಲಾಧಿಕಾರಿ 2005ರಲ್ಲಿ ಸ್ಥಳ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಕೊಟ್ಟಂತಹ ಶಿಫಾರಸ್ಸಿನ ಮೇರೆಗೆ 2 ಲೇಯರ್ನ ಸ್ಕ್ರಿಟನೈಸ್ ಆಗಿದೆ. ಅಲ್ಲಿ ಅಗೇನ್ 2 ಲೇಯರ್ ಆಫ್ ಸ್ಕ್ರಿಟನೈಸ್. ತಹಶೀಲ್ದಾರ್ನ ಶಿಫಾರಸ್ಸು ಆಧರಿಸಿ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಟ್ಟಿರುವಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಳ್ಳಿಕ್ಕೆ. 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಅಂದರೆ ತಮ್ಮ ಸಹೋದರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿಯನ್ನು ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ದಾರೆ. ಗಿಫ್ಟ್ ರೂಪದಲ್ಲಿ, ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ 1996ರಿಂದ 1999ರವರೆಗೆ, 2004ರಿಂದ 2005ರವರೆಗೆ, 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರು ಎನ್ನುವಂತಹ ಏಕಮಾತ್ರ ಕಾರಣವನ್ನು ಹೊರತುಪಡಿಸಿದ್ರೆ ದೆರ್ ಈಸ್ ನೋ ಲಿಂಕ್, ದೆರ್ ಈಸ್ ನೋ ಮೆಟೀರಿಯಲೇ ಇಲ್ಲ, ನೋ ಡಾಕ್ಯುಮೆಂಟ್ ಮೆಟೀರಿಯಲ್. ಈಗ ಈ 4 ಜನ ಪ್ರತಿವಾದಿಗಳ ಪರ ಹಾಜರಾಗಿರುವಂತಹ 5 ವಕೀಲ, ಈ 4 ಪ್ರತಿವಾದಿಗಳ ಪರ ಹಾಜರಾಗಿರುವಂತಹ ಈ 5 ವಕೀಲರು ಒಂದು ಬೇರೆಯದ್ದೇ ಆದಂತಹ ಕಾನ್ಸೆಪ್ಟ್ನ ಅಡಿಯಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಉದಾಹರಣೆಗೆ ಪ್ರಭಾವ ಬೀರಿರಬಹುದು ಒಂದು ಅಸಂಪ್ಷನ್ ಅಡಿಯಲ್ಲಿ. ಸಾರ್ವಜನಿಕರ ನಂಬಿಕೆಗೆ ಧಕ್ಕೆ ಆಗಿದೆ, ಇಟ್ ಇಸ್ ಆಲ್ಸೋ ಎನ್ ಅಸಂಪ್ಷನ್. ಜನಕ್ಕೆ ವಿಶ್ವಾಸ ಕಳೆದುಕೊಳ್ತಾರೆ, ಅದು ಕೂಡ ಅಸಂಪ್ಷನ್. ಡಿನೋಟಿಫೈ ಆಗಿರುವಂಥದ್ದು ಕೂಡ ಇವರ ಕಾರಣದಿಂದ ಆಗಿರಬಹುದು, ದಟ್ ಇಸ್ ಆಲ್ಸೋ ಅಸಂಪ್ಷನ್. ದೆರ್ ಇಸ್ ನೋ ಡಾಕ್ಯುಮೆಂಟ್ ಟು ಪ್ರೂವ್. ಯಾವುದೇ ಡಾಕ್ಯುಮೆಂಟ್ ಇಲ್ಲ. ನಾವು ಈ ಕಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ವಿಡಿಯೋ ಮಾಡಿದಾಗಲೂ ಕೂಡ ಇದನ್ನೇ ಹೇಳಿದ್ವಿ, ಅನ್ಲೆಸ್ ಆರ್ಗ್ಯುಮೆಂಟ್ನ ಟೈಮ್ನಲ್ಲಿ ಈವನ್ ಇನ್ ಓರಲ್ ಸಬ್ಮಿಷನ್ ಇವತ್ತಾಗಿರುವಂಥದ್ದು, ಈಗ ಅಷ್ಟು ಜನ ಓರಲ್ ಸಬ್ಮಿಷನ್ ಮಾಡಿದ್ದಾರೆ, ರಿಟರ್ನ್ ಸಬ್ಮಿಷನ್ನು ಮಾಡಿದ್ದಾರೆ. ರಿಟರ್ನ್ ಸಬ್ಮಿಷನ್ನಲ್ಲಿರುವಂಥ ಪಾಯಿಂಟ್ಗಳೆಲ್ಲವನ್ನು ಕೂಡ ಓರಲ್ ಸಬ್ಮಿಷನ್ನಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಹೇಳಬೇಕು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಪಾತ್ರದ ಏನು ಎನ್ನುವುದರ ಬಗ್ಗೆ ನ್ಯಾಯಮೂರ್ತಿಗಳೇ ಪ್ರಶ್ನೆಯನ್ನು ಕೇಳಿರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ನಿಖರವಾದಂತಹ ಮತ್ತು ಖಚಿತವಾದಂತಹ ದಾಖಲೆಗಳಿದ್ದರೆ ಅದನ್ನು ಖಂಡಿತವಾಗಿಯೂ ಈ ಪ್ರತಿವಾದಿ ವಕೀಲರು ಖಂಡಿತವಾಗಿಯೂ ನ್ಯಾಯಮೂರ್ತಿಗಳ ಮುಂದೆ ಇಟ್ಟೇ ಇರ್ತಾಯಿದ್ರು. ಬಟ್ ಇಟ್ಟಿಲ್ಲ, ಬಿಕಾಸ್ ಯಾರ ಹತ್ರನೂ ಇಲ್ಲ ಡಾಕ್ಯುಮೆಂಟ್. ಪ್ರಶ್ನೆ ಏನು, ದೇವರಾಜು ಹೇಗೆ ಮಾರಾಟ ಮಾಡಿದ್ರು? ಈಗ ಆ್ಯಕ್ಚುಲಿ ಈ ಕೇಸನ್ನು ಗಮನಿಸಿದಾಗ ಯಾರಿಗಾದರೂ ಅನಿಸ್ಬೋದು, ಆ್ಯಕ್ಚುಲಿ ಇದರಲ್ಲಿ ಎನ್ಕ್ವೈರಿ ಆಗಿರಬೇಕಾಗಿರುವಂಥದ್ದು ದೇವರಾಜು ಹೇಗೆ ಭೂಮಿಯನ್ನು ಮಾರಾಟ ಮಾಡಿದ್ರು. ದೇವರಾಜು ಹೇಳ್ಬೋದು, ನಾನು ಡಿನೋಟಿಫಿಕೇಷನ್ಗೆ ಅರ್ಜಿ ಸಲ್ಲಿಸಿದ್ದೆ, ನೀವು ಡಿನೋಟಿಫೈ ಮಾಡಿದ್ರಿ, ಡಿನೋಟಿಫೈ ಮಾಡಿದ ಲ್ಯಾಂಡಲ್ಲಿ ನಾವು ಮತ್ತೆ ಸೈಟುಗಳನ್ನು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಆಮೇಲೆ ಇವತ್ತು ರಾಘವನ್, ಸಾರಿ ನನಗೆ ಅದು ಮರ್ತೋಯ್ತು, ರಾಘವನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ 2021ರಲ್ಲಿ
ಮೂಡಾದವರು ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿರ್ಣಯವನ್ನು ಅಂಗೀಕರಿಸ್ತಾರಲ್ಲ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪದವನ್ನು ಮೂಡಾದವರು ಬಳಸಿದ್ದಾರೆ, ತಪ್ಪೊಪ್ಪಿಗೆ ಅಂತೇಳಿ. ತಪ್ಪೊಪ್ಪಿಗೆಯ ರೂಪದಲ್ಲಿ ನಾವು ನಿಮಗೆ ಸೇರಿದಂತಹ ಭೂಮಿಯನ್ನು ನಾವು ನಿಮ್ಮ ಅನುಮತಿ ಇಲ್ಲದೆ ಬಳಸಿಕೊಂಡಿದ್ದಕ್ಕಾಗಿ ಅದರ ತಪ್ಪೊಪ್ಪಿಗೆಯ ರೂಪದಲ್ಲಿ ನಾವು 14 ನಿವೇಶನಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತೇಳಿ. ಆಮೇಲೆ ಒಟ್ಟು ಭೂಮಿಯ ಪ್ರಮಾಣ ಇರುವಂಥದ್ದು 3 ಎಕರೆ 16 ಗುಂಟೆ. 2003-2004 ಅನುಪಾತ ಇದ್ದಿದ್ದು, ಮತ್ತು ಮೂಡಾದವರು ಪಾರ್ವತಿಯವರಿಗೆ ಇಟ್ಟಂತಹ ಪ್ರಸ್ತಾಪ 60-40. ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಹೇಳ್ತಾರೆ 50-50 ಸೂತ್ರದ ಅಡಿಯಲ್ಲಿ ಹಂಚಿಕೆ ಮಾಡಲಾಗಿದೆ ಮತ್ತು ಮುಖ್ಯಮಂತ್ರಿಗಳು ತಮ್ಮ ಪತ್ನಿಯ ಸಲುವಾಗಿ ಈ ನಿಯಮವನ್ನು ತಂದಿದ್ದಾರೆ ಅಂತೇಳಿ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ನಾವು ಏನು 3 ಎಕರೆ 16 ಗುಂಟೆ ಇತ್ತು ಜಮೀನನ್ನು ಮೂಡ ಕಾನೂನು ಬಾಹಿರವಾಗಿ ಸ್ವಾಧೀನಪಡಿಸಿಕೊಂಡಿತ್ತು, ಅದಕ್ಕೆ 50% ಪರಿಹಾರ ಸಿಕ್ಕಿಲ್ಲ, ಬದಲಿ ಸಿಕ್ಕಿಲ್ಲ ಅಂತೇಳಿ, ನಮಗೆ ಆ್ಯಕ್ಚುಲಿ ಕಮ್ಮಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ದಟ್ಸ್ ಆಲ್ ಆನ್ ರೆಕಾರ್ಡ್. ಈಗ ಸಿದ್ದರಾಮಯ್ಯನವರ ಎಲೆಕ್ಷನ್ ಅಫಿಡವಿಟನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಈ ಸೈಟ್ಗಳ ಒಟ್ಟು ಪ್ರಮಾಣ ಎಷ್ಟಿದೆ ಅಂತಲೂ ಇದೆ ಅಲ್ಲಿ. ಸೊ ಈಗ ಪ್ರತಿವಾದಿಗಳ ಆರ್ಗ್ಯುಮೆಂಟ್ ಎಕ್ಸೆಪ್ಟ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಇವತ್ತು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ನ್ಯೂಟ್ರಲ್ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರಕ್ಕೆ ಈ ಕೇಸ್ನಲ್ಲಿ ಏನೂ ಇಲ್ಲ, ವಾಟ್ ಈಸ್ ಇನ್ ಡಾಕ್ಯುಮೆಂಟ್ ದೇ ಶುಡ್ ಪ್ರೊಡ್ಯೂಸ್ ಅಷ್ಟೇ, ಹೀಗೀಗಿದೆ ಅಂತೇಳಿ. ಒಂಥರ ಕೋರ್ಟನ್ನು ವಾದಿಗಳು ಮತ್ತು ಪ್ರತಿವಾದಿಗಳಿಗೆ ಭಿನ್ನವಾಗಿ ಸರ್ಕಾರಕ್ಕೆ ಈಗ ಹೈಕೋರ್ಟಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರ ಕರ್ತವ್ಯ ಈಗ. ಬಟ್ ಈ ಪ್ರತಿವಾದಿಗಳು ರಾಜ್ಯಪಾಲರು, ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್, ಇವರು ಈ ಉದಾಹರಣೆಗೆ TJ ಅಬ್ರಹಾಂ ಎಕ್ಸೆಪ್ಟ್ ರಾಜ್ಯಪಾಲರನ್ನು ಪಕ್ಕಕ್ಕಿಟ್ಬಿಡೋಣ, ಬಿಕಾಸ್ ರಾಜ್ಯಪಾಲರು ಮಾಧ್ಯಮಗಳಿಗೆ ಬಂದು ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಪರ್ಟಿಕ್ಯುಲರ್ಲಿ ಈ ಕೇಸ್ನಲ್ಲಿ. ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ ಮತ್ತು JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್, ಇಷ್ಟು ಜನರ ಇವರು ದೇ ಅಪಿಯರ್ಡ್ ಬಿಫೋರ್ ದಿ ಮೀಡಿಯಾ ಆ್ಯಂಡ್ ದೇ ಗೇವ್ ದಿ ಸ್ಟೇಟ್ಮೆಂಟ್ಸ್. ಮುಖ್ಯಮಂತ್ರಿ ಅಕ್ರಮ ಆಗಿದ್ದಾರೆ, ಮುಖ್ಯಮಂತ್ರಿ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ, ತಮ್ಮ ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ. ಬಟ್ ಕೋರ್ಟ್ನಲ್ಲಿ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ ಪ್ರೂಫ್ ಸಿಕ್ಕಿಲ್ಲ ಎಕ್ಸೆಪ್ಟ್ 2017. ಆಮೇಲೆ ಅಲ್ಲಿ ವಿಚಿತ್ರ ನೋಡಿ, 2017 ಮೂಡ ಅಂಥದ್ದೊಂದು ನಿರ್ಧಾರವನ್ನು ಕೈಗೊಂಡು ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯ ಅಭಿಪ್ರಾಯವನ್ನು ಕೇಳುತ್ತೆ. 2021 4 ವರ್ಷಗಳ ಬಳಿಕ, ಅಗೇನ್ ಆಫ್ಟರ್ 4 years, 4 ವರ್ಷಗಳ ಬಳಿಕ ವಿದೌಟ್ ಒಬ್ಟೇನಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿಯ ಯಾವುದೇ ಅಭಿಪ್ರಾಯವನ್ನು ಪಡೆದುಕೊಳ್ಳದೆ ಮೂಢ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. 2021 ಯಾರಿದ್ರು ಸರ್ಕಾರದಲ್ಲಿ? ಹಂಚಿಕೆ ಆಗಿರಲಿಲ್ಲ, ಸೈಟ್ ಹಂಚಿಕೆ ಆಗಿರಲಿಲ್ಲ. ಆ್ಯಕ್ಚುಲಿ ಡಿಸಿಷನ್ ವಾಸ್ ಟೇಕನ್. ಒಂದು ವೇಳೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ನೀವು ಕೊಡುವಂಥದ್ದೇ ತಪ್ಪು ಅಂತೇಳಿ ಏನಾದರೂ ಡಿಸಿಷನ್ ಆಗಿದ್ದರೆ ಕೂಡ ಬಿನ್ ಸ್ಟಕ್ ಡೌನ್, ಆ ನಿರ್ಧಾರ ಕೊಲ್ಯಾಪ್ಸ್ ಆಗ್ತಾ ಇತ್ತು. ಕೊಟ್ಟಿಲ್ಲ. ಸೊ ಈ ಕೇಸನ್ನು ನೋಡಿದಾಗ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬೀಟ್ ಅರೌಂಡ್ ದಿ ಬುಷ್ ಅಂತೇಳಿ, ಅಥವಾ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಟ್ಟ ಅಗೆದು ಇಲಿ ಹಿಡಿಯುವಂಥದ್ದು ಅಂತೇಳಿ. ಈ ಕೇಸ್ನ ಪ್ರತಿವಾದವನ್ನು ಗಮನಿಸಿದಾಗಲೆಲ್ಲ ಅದೇ ಅನಿಸ್ತಾ ಇರುವಂಥದ್ದು. ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಬಿಕಾಸ್ ಯು ನಾಟ್ ಎಸ್ಟಾಬ್ಲಿಷ್ಡ್ ದಿ ವೆರಿ ಕೋರ್, ಬಿಕಾಸ್ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡ್ಬೋದಾ? ಇಟ್ ಇಸ್ ನಾವ್ ನಾಟ್ ಎ ಮ್ಯಾಟರ್ ಅಟ್ ಆಲ್. ಆ್ಯಕ್ಚುಲಿ ಅದು ಈಗ ಪ್ರಶ್ನೆನೇ ಅಲ್ಲ. ಬಿಕಾಸ್ ರಾಜ್ಯಪಾಲರು ಅನುಮತಿ ಕೊಡ್ಬೋದು, ತಮಗೆ ಬಂದಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಮೇಲ್ನೋಟಕ್ಕೆ ಇದು ಗಂಭೀರ ಸ್ವರೂಪದ ಪ್ರಕರಣ ಅಂಥೇಳಿ ಅನಿಸಿದರೆ ರಾಜ್ಯಪಾಲರಿಗೆ, ವಿತ್ ಈವನ್ ಓವರ್ ರೈಡಿಂಗ್ ದ ಕ್ಯಾಬಿನೆಟ್ ಡಿಸಿಷನ್, ದಿ ಗವರ್ನರ್ ಕ್ಯಾನ್ ಅಪ್ರೂವ್ ದಿ ಸ್ಯಾಂಕ್ಷನ್. ಅದು ಈಗ ವಿಷಯನೇ ಅಲ್ಲ. ಅದು
ರಾಜ್ಯಪಾಲರ ಅನುಮತಿ ವಿಷಯನೇ ಅಲ್ಲ. ಬಟ್ ನಾವು ದ ಕ್ವಶನ್ ಈಸ್ ದ ರೋಲ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಷ್ಟೇ. ಮುಖ್ಯಮಂತ್ರಿಗಳ ಪಾತ್ರ ಏನು, ಅದಕ್ಕೆ ಸಾಕ್ಷ್ಯ ಬೇಕಲ್ಲ. ನಾನು ಸಿದ್ದರಾಮಯ್ಯನವರು DCM ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಾರಾಟ ಮಾಡಿದ್ದನ್ನು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ಆರೋಪಿಸೋದಾದರೆ ದೆನ್ ಅದು ಬೇರೆ ಥರದ ಸ್ವರೂಪವನ್ನು ಪಡೆದುಕೊಳ್ಬೋದು ಭವಿಷ್ಯದ ದಿನಗಳಲ್ಲಿ. ಬಹುಶಃ ನನ್ನ ಪ್ರಕಾರ ಇಫ್ ಇಟ್ ಈಸ್ ಸೋ, ಎಷ್ಟೋ ಜನ ಮುಖ್ಯಮಂತ್ರಿಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ಬೋದು, ಎಷ್ಟೋ ಜನ ಮಂತ್ರಿಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ಬೋದು ವಿದೌಟ್ ಪ್ರಾಪರ್ ಡಾಕ್ಯುಮೆಂಟ್, ಸೂಕ್ತ ದಾಖಲೆಗಳಿಲ್ಲದೆ, ಸೂಕ್ತ ಸಾಕ್ಷ್ಯಗಳಿಲ್ಲದೆ. DCM ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಟೈಮಲ್ಲಿ ಈ ಲ್ಯಾಂಡ್ ಟ್ರಾನ್ಸಾಕ್ಷನ್ ಆಯಿತು ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ. ಆಮೇಲೆ ಪಾರ್ವತಿ, ಶಿ ಈಸ್ ನಾಟ್ ದ ಬಯರ್, ಶಿ ಈಸ್ ನಾಟ್ ದ ಪರ್ಚೇಸರ್. ಅವ್ರ ಪಿಕ್ಚರಿಗೆ ಬಂದಿದ್ದೆ 2010ರಲ್ಲಿ, ಅವ್ರ ಪಿಕ್ಚರಿಗೆ ಬಂದಿದ್ದೆ 2010ರಲ್ಲಿ, ಇಡೀ ಇದರಲ್ಲಿ ವೆನ್ ಸಿದ್ದರಾಮಯ್ಯ ವಾಸ್ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ 2010ರಲ್ಲಿ. ಸೊ ಸಹಜವಾಗಿ ಪಾರ್ವತಿಯವರಿಗೆ ಅನಿಸಿರುತ್ತೆ, ನನ್ನ ಸಹೋದರ ನನಗೆ 3 ಎಕರೆ 16 ಗುಂಟೆ ಜಮೀನನ್ನು ಅಕ್ಕ ಇದು ನಿನಗೆ ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಅಂತೇಳಿ ಕೊಟ್ಟಾಗ ಸಹೋದರಿ ಆ 3 ಎಕರೆ 16 ಗುಂಟೆ ಜಮೀನು ಎಲ್ಲಿದೆ ಅಂಥೇಳಿ ನೋಡಿದಾಗ ವೆನ್ ದಿ ಮೂಡ್ ಅಕ್ವೈರ್ಡ್ ದಿ ಲ್ಯಾಂಡ್ ಆ್ಯಂಡ್ ಅಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ತನ್ನ ಸಹೋದರ ಕೊಟ್ಟಂತಹ ಲ್ಯಾಂಡ್ನ ಮೇಲೆ ಶಿ ಕ್ಲೈಮ್ ದಿ ಕಾಂಪನ್ಸೇಷನ್, ಪರಿಹಾರವನ್ನು ಆಕೆ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನು? ಒಂದೇ ಒಂದು ಡಾಕ್ಯುಮೆಂಟ್ ಕೊಡೋಕ್ಕಾಗಿಲ್ಲ, ಒಂದೇ ಒಂದು ಡಾಕ್ಯುಮೆಂಟ್.